ಸೊ ನೆನ್ನೆ ಕ್ಲಾಸಲ್ಲಿ ಆ್ಯಕ್ಚುಲಿ ನಾವು ಒಂದು ಸರ್ವಿಸ್ ಬೇಸ್ಡ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡೋಕ್ಕೆ ಕಲ್ತಿದ್ವಿ, ರೈಟ್? ಸೊ ಆಸ್ಟ್ರಾ ಆ್ಯಂಡ್ ಎಲಿಮೆಂಟರ್ ಈ ಎರಡನ್ನೂ ನೀವು ಯೂಸ್ ಮಾಡಿದ್ರೆ ಏನಿಲ್ಲ ಅಂತಂದ್ರೂ 1/2 ಅವರಲ್ಲಿ ನೀವು ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಆ ವೆಬ್ಸೈಟ್ಗೆ ನೀವೇನಿಲ್ಲ ಅಂದರೂ 10,000 to 15,000 ನೀವು ಚಾರ್ಜ್ ಮಾಡ್ಬೋದು 100%. ಓಕೆ, ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಅದು ಬರುತ್ತೆ. ಎಸ್, ನಾವು ಒಂದು ಸರ್ವಿಸ್ ಬೇಸ್ಡ್ ವೆಬ್ಸೈಟ್ ಆದಮೇಲೆ ಇ ಕಾಮರ್ಸ್ ವೆಬ್ಸೈಟ್. ಸೊ ಇ ಕಾಮರ್ಸ್ ವೆಬ್ಸೈಟ್ ನಥಿಂಗ್ ಬಟ್ ಈ ಮಿಂತ್ರಾ, ಅಮೆಝಾನ್, ಫ್ಲಿಪ್ಕಾರ್ಟ್ ಆ್ಯಂಡ್ ದೆನ್ ಅಜಿಯೋ ಈ ರೀತಿ ವೆಬ್ಸೈಟ್ಸ್ಗಳನ್ನು ನಾವು ಇ ಕಾಮರ್ಸ್ ವೆಬ್ಸೈಟ್ ಅಂತ ಕರಿತೀವಿ. ಓಕೆ, ಇ ಕಾಮರ್ಸ್ ವೆಬ್ಸೈಟ್ ಸ್ವಲ್ಪ ಬಿಟ್ ಚಾಲೆಂಜಿಂಗ್ ಆಗೇ ಇರುತ್ತೆ, ಬಿಕಾಸ್ ಅಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ಗಳನ್ನು ನಾವು ಆ್ಯಡ್ ಮಾಡಬೇಕು ಆ್ಯಂಡ್ ಪ್ರಾಡಕ್ಟ್ ಡೀಟೇಲ್ಸ್ಗಳನ್ನೆಲ್ಲ ಆ್ಯಡ್ ಮಾಡಬೇಕು. ಸರ್ವಿಸ್ ಬೇಸ್ಡ್ ವೆಬ್ಸೈಟ್ಸ್ಗೆ ಹೋಲಿಸ್ಕೊಂಡ್ರೆ ಇ ಕಾಮರ್ಸ್ ವೆಬ್ಸೈಟ್ ಕ್ರಿಯೇಟ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಆ್ಯಂಡ್ ಇವಾಗ ನಾರ್ಮಲಿ ಅಮೆಝಾನಲ್ಲಿ ಆ್ಯಂಡ್ ಮಿಂತ್ರಾದಲ್ಲಿ ನಾರ್ಮಲಿ ಪೇಜಸ್ಗಳಿರ್ತವೆ, ರೈಟ್? ಸೊ ಆ್ಯಡ್ ಟು ಕಾರ್ಟ್ ಆ್ಯಂಡ್ ಪೇಮೆಂಟ್ ಗೇಟ್ವೇಸ್ ಇದೆಲ್ಲವೂ ಇರ್ತವೆ. ಸೊ ಸ್ಪೆಸಿಫಿಕ್ ಆದಂಥ ಕೆಲವು ಪೇಜಸ್ಗಳಿರ್ತವೆ. ಅಮೆಝಾನ್ ಆ್ಯಂಡ್ ಮಿಂತ್ರಾ, ಅಜಿಯೋ ಇವೆಲ್ಲ HTML ಬೇಸ್ಡ್ ವೆಬ್ಸೈಟ್ ಅಂತಂದರೆ ಕೋಡಿಂಗನ್ನು ಯೂಸ್ ಮಾಡಿ ಕ್ರಿಯೇಟ್ ಮಾಡಿರೋಂಥ ವೆಬ್ಸೈಟ್. ಬಟ್ ನಾವು ಕೋಡಿಂಗ್ ಯೂಸ್ ಮಾಡೋದಿಲ್ಲ, ಅದಕ್ಕೋಸ್ಕರ ನಾವು ಒಂದು ಪ್ಲಗಿನ್ ಯೂಸ್ ಮಾಡ್ತೀವಿ, WooCommerce. ನೆನ್ಪಿಟ್ಕೊಳ್ಳಿ, WooCommerce. ಇ ಕಾಮರ್ಸ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡೋಕ್ಕೆ WooCommerce ಪ್ಲಗಿನ್ ಈಸ್ ಮ್ಯಾಂಡೇಟ್ರಿ. ಇದಿಲ್ಲ ಅಂತಂದರೆ ನಮ್ಮ ಕೈಲಿ ಇ ಕಾಮರ್ಸ್ ವೆಬ್ಸೈಟ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಈ WooCommerce ಅನ್ನೋ ಪ್ಲಗಿನ್ ಸಾಕಷ್ಟು ಕೆಲಸಗಳನ್ನು ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಆ್ಯಡ್ ಟು ಕಾರ್ಟ್ ಪೇಜನ್ನು ಕ್ರಿಯೇಟ್ ಮಾಡುತ್ತೆ, ಶಾಪ್ ಪೇಜನ್ನು ಕ್ರಿಯೇಟ್ ಮಾಡುತ್ತೆ, ಆ್ಯಂಡ್ ಅಕೌಂಟ್ ಕ್ರಿಯೇಷನ್ ಪೇಜನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಇದೆಲ್ಲ ರ್ಯಾಂಡಮ್ ಆಗಿ ನಾವು ಮಾಡ್ತೀವಿ ಅಂತಂದರೆ ಅದಾಗೋದಿಲ್ಲ, ತುಂಬ ಪ್ರೋಸೆಸ್ ಹೋಗುತ್ತೆ. ಸೊ ಅದಕ್ಕೋಸ್ಕರ WooCommerce ಏನಿದೆ ಅಲ್ವಾ, ಸಿಂಪಲ್ ಪ್ಲಗಿನ್, ಒಂದೇ ಪ್ಲಗಿನ್ ಆಲ್ಮೋಸ್ಟ್ 50% ವರ್ಕನ್ನು ಇದೊಂದೇ ಪ್ಲಗಿನ್ ಮಾಡುತ್ತೆ. ಸೊ ರಿಮೈನಿಂಗ್ 50% ನಾವು ಮ್ಯಾನ್ಯುವಲ್ ಆಗಿ ಮಾಡಬೇಕಾಗುತ್ತೆ. ಸೊ ಅಗೇನ್ ನಾನು ನನ್ನ ಒಂದು ವರ್ಡ್ ಪ್ರೆಸ್ ಡ್ಯಾಶ್ಬೋರ್ಡ್ಗೆ ಹೋಗ್ತೀನಿ. ಸೊ ನಾವು ನೆನೆ ಕ್ರಿಯೇಟ್ ಮಾಡಿದಂಥ ವೆಬ್ಸೈಟನ್ನು ನಾನು ಇವಾಗ ರೀಸೆಟ್ ಮಾಡ್ತೀನಿ. ಸೊ ರೀಸೆಟ್ ಮಾಡಬೇಕು ಅಂತಂದರೆ ಅದಕ್ಕೂ ಕೂಡ ಒಂದು ಪ್ಲಗಿನ್ ಇದೆ, WP ರೀಸೆಟ್. ಸೊ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಟೂಲ್ಸ್ ಆಪ್ಷನಲ್ಲಿ WP ರೀಸೆಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಈ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ರೀಸೆಟ್ ಅಂತ ನೀವು ಟೈಪ್ ಮಾಡಬೇಕು. ರೀಸೆಟ್ ಅಂತ ಟೈಪ್ ಮಾಡಿ ರೀಸೆಟ್ ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಂಪ್ಲೀಟ್ ನೀವೇನು ಕ್ರಿಯೇಟ್ ಮಾಡಿರ್ತೀರಲ್ವ ವೆಬ್ಸೈಟ್, ಅದೆಲ್ಲ ಕೂಡ ಡಿಲೀಟ್ ಆಗುತ್ತೆ. ಸೊ ಹೋಸ್ಟಿಂಗ್ ಡೊಮೈನ್ ಹಂಗೆ ಇರುತ್ತೆ, ವೆಬ್ಸೈಟ್ ನಾವೇನು ಕ್ರಿಯೇಟ್ ಮಾಡಿರ್ತೀವಿ ಅಲ್ವಾ ಅದು ಡಿಲೀಟ್ ಆಗಿರುತ್ತೆ. ಸೊ ನಾವು ಪ್ಲಗಿನ್ಸ್ ಆಪ್ಷನ್ಸ್ಗೆ ಹೋಗಿ, ಸೊ ದೆನ್ ಆ್ಯಡ್ ನ್ಯೂ ಪ್ಲಗಿನ್, ಸರ್ಚ್ WooCommerce. WooCommerce ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಪ್ಲಗಿನ್ ಬರುತ್ತೆ. ನಂದು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ, ಸೊ ಹಾಗಾಗಿ ಈ ರೀತಿ ಬರುತ್ತೆ. ನೀವು ಸ್ಟಾರ್ಟಿಂಗ್ ಮಾಡಿದಾಗ ನೀವು ಇನ್ಸ್ಟಾಲ್ ಮಾಡಿಕೊಂಡು ಆ್ಯಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಸೊ ನಂದು ಇನ್ಸ್ಟಾಲ್ಡ್ ಆಗಿರೋದ್ರಿಂದ ನಂದು ಇನ್ಸ್ಟಾಲ್ಡ್ ಪ್ಲಗಿನ್ಸ್ ಅಲ್ಲಿ ಇರುತ್ತೆ. ಸೊ ನಾನು ಅಲ್ಲಿಗೆ ಹೋಗಿ ಒಂದು WooCommerce ಪ್ಲಗಿನನ್ನು ಇನ್ಸ್ಟಾಲ್ ಮಾಡ್ಕೋತೀನಿ. WooCommerce activate. ಸೊ ನೀವು ಒನ್ಸ್ WooCommerce ಅನ್ನು ಸೆಟ್ ಮಾಡಿದಾದ್ಮೇಲೆ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಡ್ಯಾಶ್ ಬೋರ್ಡ್ ಬರುತ್ತೆ. WooCommerce ಆ್ಯಡ್ ಆಗಿರುತ್ತೆ.
ಬಟ್ ನೀವು ಕಾಮರ್ಸ್ ಪ್ಲಗಿನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಕಾಮರ್ಸ್ದೇ ಕೆಲವು ಬೇಸಿಕ್ ಸೆಟ್ಟಿಂಗ್ಸ್ ಇರ್ತವೆ, ಅದನ್ನೆಲ್ಲವೂ ಕೂಡ ನಾವು ಮಾಡಬೇಕು. ಆರ್ ಎಲ್ಸ್ ನಮಗೆ ಕಾಮರ್ಸ್ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡೋಕೆ ಆಗೋದಿಲ್ಲ. ಓಕೆ, ಸೊ ಅದಕ್ಕೋಸ್ಕರ ನೀವು ಕಾಮರ್ಸ್ ಆಪ್ಷನ್ಗೆ ಹೋಗಿ ಆ್ಯಂಡ್ ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಅಂತ ಇರುತ್ತೆ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಡ್ರೆಸ್ ಲೈನ್ ಆ್ಯಂಡ್ ಪ್ರಾಡಕ್ಟ್, ಶಿಪ್ಪಿಂಗ್, ಪೇಮೆಂಟ್ಸ್ ಇದೆಲ್ಲವೂ ಕೂಡ. ಅಡ್ರೆಸ್ ಲೈನ್ ನಥಿಂಗ್ ಬಟ್ ಇವಾಗ ನೀವು ಒಂದು ಕಾಮರ್ಸ್ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಅಂದರೆ ಅದಕ್ಕೊಂದು ಫಿಸಿಕಲ್ ಶಾಪ್ ಅಂತ ಇದ್ದೇ ಇರುತ್ತೆ, ರೈಟ್? ಸೊ ನೀವು ಆನ್ಲೈನ್ ಶಾಪಿಂಗ್ ಆನ್ಲೈನ್ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಅಂದರೆ ಅದಕ್ಕೊಂದು ಫಿಸಿಕಲ್ ಲೊಕೇಶನ್ ಅಂತ ಇರುತ್ತೆ. ಅಂತಂದರೆ ಆ ಶಾಪ್ ಎಲ್ಲಿ ಲೊಕೇಟ್ ಆಗಿರುತ್ತೆ ಆ ಒಂದು ಅಡ್ರೆಸ್ ಲೈನನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. ಬಿಕಾಸ್ ತುಂಬ ಸ್ಕ್ಯಾಮ್ಸ್ಗಳು ಆಗ್ತಿರೋದ್ರಿಂದ ಕಾಮರ್ಸ್ ಈ ಒಂದು ರೂಲ್ಸನ್ನು ತಂದಿದೆ. ಫಾರ್ ಎಕ್ಸಾಂಪಲ್ ಇವಾಗ ಯಾವುದಾದ್ರೂ ನೈಕಿ ಶೂಸ್ ಅಂತ ಅಂದ್ಕೊಂಡ್ರೆ ಯಾರೋ ಒಬ್ಬರು ಒಂದು ಕಾಮರ್ಸ್ ವೆಬ್ಸೈಟ್ ಕ್ರಿಯೇಟ್ ಮಾಡಿರ್ತಾರೆ, ಅವರು ಆ ನೈಕಿ ಶೂಸನ್ನು 500 ರೂಪೀಸಿಗೆ ನಾವು ಕೊಡ್ತಿದ್ದೀವಿ ಅಂತ ಹೇಳಿ ಲೈಕ್ ಫೇಸ್ಬುಕ್ ಆ್ಯಡ್ಸೋ ಅಥವಾ ಇನ್ಸ್ಟಾಗ್ರಾಮ್ ಆ್ಯಡ್ಸೋ ಯಾವುದೋ ಒಂದು ರನ್ ಮಾಡಿರ್ತಾರೆ. ಬಟ್ ಜನ ಏನು ಮಾಡ್ತಾರೆ, ಓಕೆ ನೈಕಿ ಶೂಸ್ 500 ರೂಪೀಸ್ಗೆ ಕೊಡ್ತಿರ್ಬೇಕಾದ್ರೆ ನಾವೇನು ಅಷ್ಟೊಂದು ಅಮೌಂಟ್ ಪೇ ಮಾಡಬೇಕು ಅಂತ ಹೇಳಿ ಆ ನೈಕಿ ಶೂಸ್ನ ಆನ್ಲೈನಲ್ಲಿ ಬುಕ್ ಮಾಡ್ತಾರೆ. ಬಟ್ ಅಮೌಂಟ್ ಇಸ್ಕೊಂಡಿರ್ತಾರೆ, ಪ್ರಾಡಕ್ಟ್ಸ್ಗಳನ್ನು ಡೆಲಿವರಿ ಮಾಡಿರೋದಿಲ್ಲ. ಸೊ ಈ ರೀತಿ ಸ್ಕ್ಯಾಮ್ಸ್ಗಳು ತುಂಬ ಆಗಿರೋದ್ರಿಂದ ಕಾಮರ್ಸ್ ಏನು ಮಾಡ್ತು ಅಂತಂದರೆ ನಿಮ್ಮ ಫಿಸಿಕಲ್ ಅಡ್ರೆಸ್ ಅಂತಂದರೆ ನಿಮ್ಮ ಒಂದು ಶಾಪಿನ ಅಡ್ರೆಸ್ ಏನಿರುತ್ತೆ ಅಲ್ವಾ, ಅದನ್ನು ನೀವು ನಮಗೆ ಕೊಡಲೇಬೇಕು ಅಂತ ಹೇಳಿ ಅಡ್ರೆಸ್ ಲೈನನ್ನು ಕೇಳುತ್ತೆ. ಸೊ ಒನ್ಸ್ ಈ ಅಡ್ರೆಸ್ ಲೈನನ್ನೆಲ್ಲ ವೆರಿಫೈ ಮಾಡಿದ್ದಾದಮೇಲೆ ನಾವು ಏನು ಫ್ಯೂಚರಲ್ಲಿ ಆ್ಯಡ್ಸ್ ರನ್ ಮಾಡ್ತೀವಿ ಅಲ್ವಾ, ಫೇಸ್ಬುಕ್ ಆ್ಯಡ್ಸ್ ಆಗಿರ್ಬೋದು, ಗೂಗಲ್ ಆ್ಯಡ್ಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ರನ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ, ಆರ್ ಎಲ್ ಸಿಗಲ್ಲ. ಸೊ ಇಲ್ಲಿ ಅಡ್ರೆಸ್ ಲೈನ್, ಲೆಟ್ ಮಿ ಟೇಕ್ ಸಮ್ ರ್ಯಾಂಡಮ್ ಅಡ್ರೆಸ್ ನಾನು ಕೊಡ್ತೀನಿ. ಸಿಟಿ ನೇಮ್, ನೀವಿಲ್ಲಿ ಏನು ಬೇಕಾದ್ರೂ ಕೊಡ್ಕೋಬೋದು. ಸೊ ವಿಲ್ ಗಿವ್ ಶಿವಮೊಗ್ಗ. ಸೊ ಕಂಟ್ರಿ ಆ್ಯಂಡ್ ಈ ಕಂಟ್ರಿಯನ್ನು ನೀವು ಫಾರ್ ಎಕ್ಸಾಂಪಲ್ ಯಾವ ಕಂಟ್ರಿಯಲ್ಲಿ ಅವರು ಶಿಪ್ಪಿಂಗನ್ನು ಮಾಡ್ತಿದ್ದಾರೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಇಂಡಿಯಾದಲ್ಲಿದ್ದೇವೆ, ನನ್ನ ಪ್ರಾಡಕ್ಟ್ ಇಂಡಿಯಾದಲ್ಲಿ ಶಿಪ್ಪಿಂಗ್ ಆಗ್ತಿದೆ ಅಂತ ಅಂದರೆ ನಾನು ಇಂಡಿಯಾದನ್ನೇ ನಾನು ಚೂಸ್ ಮಾಡ್ಕೋಬೇಕು, ಯುನೈಟೆಡ್ ಸ್ಟೇಟನ್ನು ನಾನು ಚೂಸ್ ಮಾಡ್ಕೋಬಾರ್ದು. ಓಕೆ, ಸೊ ಇಂಡಿಯಾ, ಸೊ ಇಂಡಿಯಾ ಕಮ್ ನಿಮ್ಮ ಸ್ಟೇಟ್ ಕಾಂಬಿನೇಷನಲ್ಲಿ ತೊಗೊಳ್ಳಿ. ನಮ್ಮದು ಕರ್ನಾಟಕ ಆಗಿರೋದ್ರಿಂದ ಇಂಡಿಯಾ ಕರ್ನಾಟಕ ನಾನು ತೊಗೋತೀನಿ. ಆ್ಯಂಡ್ ಪೋಸ್ಟಲ್ ಜಿಪ್ ಕೋಡ್ ನೀವು ಕೊಡಬೇಕಾಗುತ್ತೆ. ಲೆಟ್ ಮಿ ಟೇಕ್ 667722. ಒಂದು ರ್ಯಾಂಡಮ್ ಪೋಸ್ಟಲ್ ಕೋಡನ್ನು ಕೊಟ್ಟಿದ್ದೀನಿ. ಆ್ಯಂಡ್ ಸೆಲ್ಲಿಂಗ್ ಲೊಕೇಶನ್ಸ್ ಅಂತಂದರೆ ಯಾವ ಕಂಟ್ರಿಗೆ ನೀವು ಸೆಲ್ ಮಾಡ್ತಿದ್ದೀರಾ ಅನ್ನೋದನ್ನು ಇಲ್ಲಿ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಇಫ್ ಇನ್ ಕೇಸ್ ನೀವು ಕ್ರಿಯೇಟ್ ಮಾಡ್ತಿರೋ ವೆಬ್ಸೈಟಿನ ಪ್ರಾಡಕ್ಟ್ಸ್ ಓನರ್ ಏನಾದರೂ ಎಲ್ಲ ಕಂಟ್ರಿಗೂ ಅವರ ಪ್ರಾಡಕ್ಟನ್ನು ಶಿಪ್ಪಿಂಗ್ ಮಾಡ್ತಿದ್ದಾರೆ ಅಂತಂದರೆ ನೀವು ಸೆಲ್ ಟು ಆಲ್ ಕಂಟ್ರೀಸ್ ಅಂತ ಕೊಡ್ಬೋದು. ಸೊ ಆರ್ ಎಲ್ಸ್ ಸ್ಪೆಸಿಫಿಕ್ ಕಂಟ್ರಿಗೆ ಏನಾದರೂ ಸೆಲ್ ಮಾಡ್ತಾರೆ ಅಂತಂದರೆ ಇಲ್ಲಿ ಆಪ್ಷನ್ಸ್ಗಳು ಇರ್ತವೆ, ಸೆಲ್ ಟು ಸ್ಪೆಸಿಫಿಕ್ ಕಂಟ್ರೀಸ್. ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ಆ್ಯಂಡ್ ಕೆಳಗಡೆ ಆ ಕಂಟ್ರಿಯನ್ನು ಚೂಸ್ ಮಾಡಬೇಕು. ಸೊ ಇಂಡಿಯಾ ಅಂತ ಅಂದರೆ ಇಂಡಿಯಾ, ನಾವು ಇಂಡಿಯಾ ಕಂಟ್ರಿಗೆ ಶಿಪ್ಪಿಂಗ್ ಮಾಡ್ತೀವಿ ಅಷ್ಟೇ ಅಂತ. ಓಕೆ, ಸೊ ಇಫ್ ಇನ್ ಕೇಸ್ ಇಂಡಿಯಾ ಬಿಟ್ಟು ಬೇರೆ ಕಂಟ್ರಿಗೂ ನೀವು ಚೂಸ್ ಮಾಡ್ತೀರಾ ಅಂತಂದರೆ ಇಲ್ಲಿ ಚೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇಂಡೋನೇಷಿಯಾ, ಇರಾನ್, ಇರಾಕ್ ಅದನ್ನೆಲ್ಲ ಕೂಡ ನೀವು ಚೂಸ್ ಮಾಡ್ಕೋಬೋದು. ಆ್ಯಸ್ ಆಫ್ ನಾವು ಇಂಡಿಯಾ ಅಂತ ನಾನು ಕೊಟ್ಟಿದ್ದೀನಿ. ಇಲ್ಲಿ ಮಲ್ಟಿಪಲ್ ಕಂಟ್ರೀಸನ್ನು ಸೆಲೆಕ್ಟ್ ಮಾಡ್ಕೋಬೋದು, ಒಂದೇ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಏನಿಲ್ಲ. ಸೊ ಶಿಪ್ಪಿಂಗ್ ಲೊಕೇಶನ್ಸ್, ಸೊ ಸೇಮ್ ಇಲ್ಲೇನು ಆಪ್ಷನ್ ಇತ್ತು ಅದು ಕೂಡ ಇಲ್ಲೇ ಇರುತ್ತೆ. ಶಿಪ್ ಟು ಆಲ್ ಕಂಟ್ರೀಸ್ ಆರ್ ಶಿಪ್ ಟು ಸ್ಪೆಸಿಫಿಕ್ ಕಂಟ್ರೀಸ್ ಓನ್ಲಿ. ಸೊ ಅಗೇನ್ ಸ್ಪೆಸಿಫಿಕ್ ಕಂಟ್ರೀಸ್, ಸೇಮ್ ಕಂಟ್ರಿ ಇಂಡಿಯಾ. ಅದಾದಮೇಲೆ ನೀವಿಲ್ಲಿ ಏನು ಚೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ದೆನ್ ಎನೇಬಲ್ ಟ್ಯಾಕ್ಸಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವು ಸ್ಪೆಸಿಫಿಕ್ ಪ್ರಾಡಕ್ಟ್ಸ್ಗಳಿಗೆ ಟ್ಯಾಕ್ಸ್ಗಳೇನಾದರೂ ಅಪ್ಲೈ ಮಾಡ್ತೀರಾ ಅಂತಂದರೆ ಇದು ಎನೇಬಲ್ ಟ್ಯಾಕ್ಸ್ ಅಂತ ಇರುತ್ತೆ, ಇದನ್ನು ನೀವು ಕ್ಲಿಕ್ ಮಾಡಬೇಕು.
ಓಕೆ. ಸೊ ಇದು ಎನೇಬಲ್ ದ ಕೂಪನ್ ಕೋಡ್ಸ್. ಇಫ್ ಇನ್ ಕೇಸ್ ನೀವು ಅಮೆಝಾನ್ ಅಲ್ಲಿ ಶಾಪ್ ಮಾಡಿದ್ರೆ ಗೊತ್ತಿರುತ್ತೆ. ಅಂಡ್ ಮಿಂತ್ರಾದಲ್ಲಿ ಜಾಸ್ತಿ ಇದು ವರ್ಕ್ ಆಗುತ್ತೆ. ಏನೇ ಕೂಪನ್ ಕೋಡ್ಸ್ ಗಳನ್ನ ಕೊಟ್ಟಿರ್ತಾರೆ, ಆ ಕೂಪನ್ ಕೋಡ್ಸ್ ಗಳನ್ನ ನೀವು ಎನೇಬಲ್ ಮಾಡ್ತೀರಾ ಅಂತ ಅಂದ್ರೆ ಇದನ್ನ ನೀವು ಕೊಡ್ಬೋದು. ಆಫ್ಟರ್ ದಟ್ ಕರೆನ್ಸಿ ಆಪ್ಷನ್. ಸೊ ನಾವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿರೋದಕ್ಕೆ ನಾವು ಇಂಡಿಯನ್ ರುಪೀಸ್ ಅನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ಇಂಡಿಯನ್ ರುಪಿ. ಸೊ ಆಫ್ಟರ್ ದಟ್ ಕರೆನ್ಸಿ ಪೊಸಿಷನ್ ಲೆಫ್ಟ್ ರೈಟ್. ಸೊ ಜಸ್ಟ್ ಪೊಸಿಷನ್, ಯಾವ ಪೊಸಿಷನ್ ಅಲ್ಲಿ ಇರಬೇಕು ಅಂತ ಲೆಫ್ಟ್ ಅಲ್ಲೇ ಇರಲಿ, ನೋ ಪ್ರಾಬ್ಲಮ್. ಅದಾದ್ಮೇಲೆ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಮೇಕ್ ಶೋರ್ ಪ್ರಾಡಕ್ಟ್ ಇದರಲ್ಲಿ ಶಾಪ್ ಪೇಜ್ ಅಂತ ಶಾಪ್ ಪೇಜೇ ಸೆಲೆಕ್ಟ್ ಆಗಿರಬೇಕು, ಬೇರೆ ಪೇಜಸ್ಗಳು ಸೆಲೆಕ್ಟ್ ಆಗಿರಬಾರ್ದು. ಸೊ ಶಾಪ್ ಪೇಜಲ್ಲಿ ಶಾಪ್ ಪೇಜ್. ಸೊ ಇಲ್ಲಿ ನಾವೇನು ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಆಸ್ ಇಟ್ ಈಸ್ ಹಂಗೆ ಬಿಡಿ. ಮೇಕ್ ಶೋರ್ ಶಾಪ್ ಪೇಜಲ್ಲಿ ಶಾಪ್ ಅನ್ನೋದು ಇರಬೇಕು. ಆಫ್ಟರ್ ದಟ್ ಟ್ಯಾಕ್ಸ್. ಸೊ ಟ್ಯಾಕ್ಸ್ ನಥಿಂಗ್ ಬಟ್ ಇಫ್ ಇನ್ ಕೇಸ್ ನೀವೇನಾದ್ರೂ ಸ್ಪೆಸಿಫಿಕ್ ಪ್ರಾಡಕ್ಟ್ಸ್ಗಳಿಗೆ ಟ್ಯಾಕ್ಸಸ್ಗಳನ್ನ ಆ್ಯಡ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ನೀವು ಆ್ಯಡ್ ಮಾಡ್ಬೋದು. ಓಕೆ. ಸೊ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಅಡಿಷನಲ್ ಟ್ಯಾಕ್ಸ್ ಕ್ಲಾಸಸ್ ಅಂತ ಇರುತ್ತೆ. ನಮ್ಮ ಕಂಟ್ರಿಲಿ ನಾರ್ಮಲಿ ಯಾವ ಟ್ಯಾಕ್ಸ್ ಅನ್ನ ಯೂಸ್ ಮಾಡ್ತೀವಿ? GST, ರೈಟ್? ಸೊ GST 18%. ಸೊ ಒಂದೊಂದು ಪ್ರಾಡಕ್ಟ್ಗೆ ಒಂದೊಂದು ರೀತಿಯಾದಂಥ GST ಟ್ಯಾಕ್ಸ್ಗಳು ಇರ್ತವೆ. ಸೊ ನೀವು ನಿಮ್ಮ ಒಂದು ವೆಬ್ಸೈಟ್ ಓನರ್, ಐ ಮೀನ್ ಯಾರ ಹತ್ರ ನಿಮ್ಮ ಕ್ಲೈಂಟ್ ಜೊತೆ ನೀವೇನು ಇರ್ತೀರಲ್ವಾ ಅವ್ರ ಜೊತೆ ನೀವು ಕೇಳಬೇಕಾಗುತ್ತೆ. ಆರ್ ಎಲ್ಸ್ ಅವರೇ ನಿಮಗೆ ಕಂಪ್ಲೀಟ್ ಒಂದು ಜಿಪ್ ಫೈಲ್ ಅನ್ನ ಕೊಟ್ಟಿರ್ತಾರೆ, ಅದನ್ನ ನೋಡಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ಆಸ್ ಆಫ್ ನಾವು ನಾನು GST 6%. ಸೊ ಎರಡನ್ನ ನಾನು ತಗೊಂಡಿದ್ದೀನಿ, GST 18% ಆ್ಯಂಡ್ GST 6%. ಆಫ್ಟರ್ ದಟ್ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಎರಡು ಆಪ್ಷನ್ ಬಂದಿದೆ, GST 18 ರೇಟ್ಸ್ ಆ್ಯಂಡ್ GST 6% ರೇಟ್. ನೀವೇನು ಮಾಡೋ ಅವಶ್ಯಕತೆ ಇಲ್ಲ, ನಾವು ಟ್ಯಾಕ್ಸ್ ಅನ್ನ ಸೆಟ್ ಮಾಡ್ಬೇಕಲ್ವಾ. ಸೊ ಹಾಗಾಗಿ ಈ GST 18% ರೇಟ್ ಅಂತ ಏನಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಇಲ್ಲಿ ಇನ್ಸರ್ಟ್ ರೋ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಇನ್ಸರ್ಟ್ ರೋ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕಂಟ್ರಿ ಕೋಡ್ ಅನ್ನ ನೀವು ಎಂಟರ್ ಮಾಡಿ. ಸೊ ಇಂಡಿಯಾ ಆದ್ರೆ ಇಂಡಿಯಾ, ಯುನೈಟೆಡ್ ಸ್ಟೇಟ್ಸ್ ಆದ್ರೆ US, ಪಾಕಿಸ್ತಾನ ಆದ್ರೆ PK, ಈ ರೀತಿ. ಸೊ ನಮ್ದು ಇಂಡಿಯಾ ಆಗಿರೋದ್ರಿಂದ ಕಂಟ್ರಿ ಕೋಡ್ ಇಂಡಿಯಾ. ಸೊ ಇಲ್ಲಿ ನೀವೇನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಂಡ್ ದೆನ್ ರೇಟ್, ಎಷ್ಟು ಪರ್ಸೆಂಟ್ ರೇಟ್ ಅನ್ನ ನೀವು ಚಾರ್ಜ್ ಮಾಡ್ತಿದ್ದೀರಾ? ಸೊ 18%. ಓಕೆ. ಸೊ ಅದಾದ್ಮೇಲೆ ಟ್ಯಾಕ್ಸ್ ನೇಮ್ ಬಂದು GST. ಸೊ ಸೇವ್ ಚೇಂಜಸ್. ಅಗೈನ್ GST 6% ಕೂಡ ಸೇಮೇ ಮಾಡಬೇಕು. ಇಲ್ಲಿ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಇನ್ಸರ್ಟ್ ರೋ ಮೇಲೆ ಕ್ಲಿಕ್ ಮಾಡಿ. ಸೊ ದೆನ್ ಕಂಟ್ರಿ ಕೋಡ್ ಇಂಡಿಯಾ, ರೇಟ್ 6%, ಟ್ಯಾಕ್ಸ್ ನೇಮ್ GST. ಸೊ ಸೇವ್ ಚೇಂಜಸ್. ಓಕೆ. ಸೊ ಇದಿಷ್ಟು ಟ್ಯಾಕ್ಸ್ ಅನ್ನ ಸೆಟ್ ಮಾಡೋದು. ಆಫ್ಟರ್ ದಟ್ ಇಲ್ಲಿ ಶಿಪ್ಪಿಂಗ್ ಆಪ್ಷನ್ ಇರುತ್ತೆ, ಶಿಪ್ಪಿಂಗ್ ಮೇಲೆ ಕ್ಲಿಕ್ ಮಾಡಿ. ಶಿಪ್ಪಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಬೇಸಿಕಲಿ ಒಂದೊಂದು ಶಿಪ್ಪಿಂಗಿಗೆ ಒಂದೊಂದು ಚಾರ್ಜಸ್ ಅನ್ನ ನಾವು ಕೊಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಕರ್ನಾಟಕಕ್ಕೆ ಅದೇ ಒಂದು ಶಿಪ್ಪಿಂಗ್. ಅಂಡ್ ಫಾರ್ ಎಕ್ಸಾಂಪಲ್ ನಿಮ್ದು ಫಿಸಿಕಲ್ ಸ್ಟೋರ್ ಏನಿದೆ ಅದು ಬೆಂಗಳೂರಲ್ಲಿದೆ ಅಂತ ಅನ್ಕೊಳ್ಳಿ. ಓಕೆ, ನಿಮ್ ಶಾಪ್ ಬಂದು ಬೆಂಗಳೂರಲ್ಲಿದೆ. ಬಟ್ ಜಮ್ಮು ಕಾಶ್ಮೀರಿಂದ ಯಾರೋ ಒಬ್ರು ಶರ್ಟ್ ಅಥವಾ ಪ್ಯಾಂಟ್ ಏನೋ ಆರ್ಡರ್ ಮಾಡಿರ್ತಾರೆ. ಸೊ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಅಲ್ವಾ, ರೈಟ್? ಸೊ ಡಿಸ್ಟೆನ್ಸ್ ಜಾಸ್ತಿ ಆದಾಗ ಇವಾಗ ನಾವು ಕರ್ನಾಟಕದೊಳಗಡೆ ಏನು ಒಂದು ಶಿಪ್ಪಿಂಗ್ ಚಾರ್ಜಸ್ ಅನ್ನ ತಗೋತೀವೋ ಅದೇ ರೀತಿ ಇವಾಗ ಜಮ್ಮು ಕಾಶ್ಮೀರ್ಗೂ ತಗೊಳಕ್ಕಾಗಲ್ಲ. ಬಿಕಾಸ್ ಡಿಸ್ಟೆನ್ಸ್ ಜಾಸ್ತಿ ಆಗಿರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಫೀಸ್ ಜಾಸ್ತಿ ಆಗಿರುತ್ತೆ, ರೈಟ್? ಅವಾಗ ಶಿಪ್ಪಿಂಗ್ ಚಾರ್ಜಸ್ ಅಂತ ನಾವು ಮಾಡ್ತೀವಿ. ಸೊ ಆ ರೀತಿ ನೀವು ಬೇರೆ ಬೇರೆ ಇಫ್ ಇನ್ ಕೇಸ್ ಬೇರೆ ಬೇರೆ ಝೋನ್ಸ್ಗಳಿಗೆ ಏನಾದರೂ ಬೇರೆ ಬೇರೆ ಸ್ಟೇಟ್ಸ್ಗಳಿಗಾದರೂ ನೀವು ಬೇರೆ ಬೇರೆ ಶಿಪ್ಪಿಂಗ್ ಚಾರ್ಜಸ್ ಅನ್ನ ತಗೊಳ್ತೀರಾ ಅಂತ ಅಂದ್ರೆ ಈ ಶಿಪ್ಪಿಂಗ್ ಆಪ್ಷನ್ ಅಲ್ಲಿ ನೀವು ಕ್ರಿಯೇಟ್ ಮಾಡಬೇಕಿರುತ್ತೆ. ಓಕೆ. ಸೊ ಆಡ್ ಝೋನ್ ಮೇಲೆ ಕ್ಲಿಕ್ ಮಾಡಿ ಒಂದು ಝೋನ್ ನೇಮ್ ಕೊಡಿ. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಕರ್ನಾಟಕ. ಸೊ ಝೋನ್ ರೀಜನ್ಸ್ ಕೂಡ ನೀವು ಏಷ್ಯಾ ಮೇಲೆ ಕ್ಲಿಕ್ ಮಾಡಿದ್ರೆ ಇಂಡಿಯಾ ಅಂತ ಬರುತ್ತೆ.
ಸೊ ಇಂಡಿಯಾದ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಟೇಟ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಕರ್ನಾಟಕ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ದೆನ್ ಆಡ್ ಶಿಪ್ಪಿಂಗ್ ಮೆಥಡ್ ಅಂತ ಇರುತ್ತೆ, ಕ್ರಿಯೇಟ್ ಮಾಡಿ. ಇಫ್ ಇನ್ ಕೇಸ್ ನೀವು ಏನಾದರೂ ಫ್ರೀ ಶಿಪ್ಪಿಂಗ್ ಏನಾದರೂ ಕೊಡ್ತೀರಾ ಅಂತಂದ್ರೆ ಇಲ್ಲಿ ಫ್ರೀ ಶಿಪ್ಪಿಂಗ್ ಅಂತ ಇರುತ್ತೆ, ನೀವು ಫ್ರೀ ಶಿಪ್ಪಿಂಗ್ ಮೇಲೆ ಕ್ಲಿಕ್ ಮಾಡ್ಬೋದು. ಇಫ್ ಇನ್ ಕೇಸ್ ಸರ್ಟೈನ್ ಅಮೌಂಟ್ ಆಫ್ ಅನ್ನೇ ನಾವು ಶಿಪ್ಪಿಂಗ್ ಚಾರ್ಜಸ್ ಆಗಿ ತಗೋತೀವಿ ಅಂತ ಅಂದ್ರೆ ನೀವು ಇಲ್ಲಿ ಫ್ಲಾಟ್ ರೇಟ್ ಅಂತ ಇರುತ್ತೆ, ಫ್ಲಾಟ್ ರೇಟ್ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಇರುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೇಮ್ ಇರುತ್ತೆ, ಇಲ್ಲೇನು ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಂಡ್ ಟ್ಯಾಕ್ಸ್, ಇಫ್ ಇನ್ ಕೇಸ್ ನೀವು ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಏನಾದರೂ ಟ್ಯಾಕ್ಸ್ಗಳನ್ನ ಅಪ್ಲೈ ಮಾಡ್ತೀರಾ ಅಂತಂದ್ರೆ ನಾವು ಕ್ರಿಯೇಟ್ ಮಾಡಿರೋ ಟ್ಯಾಕ್ಸಬಲ್ ಇಲ್ಲಿರ್ತವೆ. ಸೊ ಟ್ಯಾಕ್ಸಬಲ್ ಅಂತ ಅಂದ್ರೆ ಟ್ಯಾಕ್ಸಬಲ್ ಮೇಲೆ ಕ್ಲಿಕ್ ಮಾಡಿ, ನನ್ ಅಂತ ಅಂದ್ರೆ ನನ್, ಈ ರೀತಿ. ಸೊ ಕಾಸ್ಟ್ ನಥಿಂಗ್ ಬಟ್ ನೀವು ಎಷ್ಟು ರುಪೀಸ್ ಶಿಪ್ಪಿಂಗ್ ಚಾರ್ಜಸ್ ಅನ್ನ ತಗೋತೀರಾ ಅನ್ನೋದು. ಫಾರ್ ಎಕ್ಸಾಂಪಲ್ ಇಫ್ ಇನ್ ಕೇಸ್ ಅವ್ರೇನಾದ್ರೂ ಟೀ ಶರ್ಟ್ ಆರ್ಡರ್ ಮಾಡಿದ್ರು ಅಂತ ಅಂದ್ರೆ ನೀವು ಎಷ್ಟು ರುಪೀಸ್ ಶಿಪ್ಪಿಂಗ್ ಚಾರ್ಜಸ್ ಅನ್ನ ಆಡ್ ಮಾಡ್ತೀರಾ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಅವರು 499 rupees ಇದೆ ಅಂತ ಅಂದ್ರೆ, ಸೊ ಲೆಟ್ ಮಿ ಟೇಕ್ 40 rupees ನಾನು ಶಿಪ್ಪಿಂಗ್ ಚಾರ್ಜಸ್ ಅನ್ನ ತಗೋತೀನಿ. ಓಕೆ, ಸೊ ದೆನ್ ಕ್ರಿಯೇಟ್ ಅಂಡ್ ಸೇವ್. ಸೊ ಇಲ್ಲಿ ಫ್ಲಾಟ್ ರೇಟ್ ಮೇಲೆ ಯು ಕ್ಯಾನ್ ಗಿವ್ ಟಿ ಶರ್ಟ್ಸ್, ಕ್ರಿಯೇಟ್ ಅಂಡ್ ಸೇವ್. ಸಿ ಇಲ್ಲಿ ಕ್ರಿಯೇಟ್ ಆಗಿದೆ. ಬಟ್ ವಾಟ್ ಇಫ್ ಇನ್ ಕೇಸ್ ನಿಮ್ದು ಏನಾದರೂ ಟಿ ಶರ್ಟ್ಸ್ದೇ ಮಾತ್ರ ನೀವು ಟಿ ಶರ್ಟ್ ಅಥವಾ ಕ್ಲಾತಿಂಗ್ದೇ ಏನಾದರೂ ನೀವು ವೆಬ್ಸೈಟ್ ಕ್ರಿಯೇಟ್ ಮಾಡುತ್ತಿದ್ರೆ ಓಕೆ. ಬಟ್ ವಾಟ್ ಇಫ್ ನೀವು ಅಮೆಝಾನ್ ತರನೋ ಅಥವಾ ಮಿಂತ್ರ ತರನೋ ಆ ರೀತಿ ವೆಬ್ಸೈಟ್ಸ್ಗಳನ್ನ, ಫ್ಲಿಪ್ಕಾರ್ಟ್ ತರನೋ ವೆಬ್ಸೈಟ್ಸ್ಗಳನ್ನ ನೀವು ಕ್ರಿಯೇಟ್ ಮಾಡ್ತಿದ್ರೆ ಅವಾಗ ನೀವು ಇವಾಗ ಅಮೆಝಾನ್ ವೆಬ್ಸೈಟ್ ಅಂತ ತಗೊಂಡ್ರೆ ಅಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ಗಳು ಇರ್ತವೆ. ನಾಟ್ ಓನ್ಲಿ ಕಾಸ್ಮೆಟಿಕ್ಸ್, ನಾಟ್ ಓನ್ಲಿ ಕ್ಲಾತಿಂಗ್, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್ ಎಲ್ಲದು. ಓಕೆನಾ? ಸೊ ಇವಾಗ ಯಾರೋ ಒಬ್ರು ರೆಫ್ರಿಜರೇಟರ್ ಬುಕ್ ಮಾಡಿದ್ದಾರೆ ಅಂತ ಅಂದ್ರೆ ಅದಕ್ಕೂ ಕೂಡ ನೀವು ಶಿಪ್ಪಿಂಗ್ ಚಾರ್ಜಸ್ 40 rupees ತಗೊಳಕಾಗುತ್ತಾ? ನೋ, ಜಾಸ್ತಿ ತಗೋಬೇಕಾಗುತ್ತೆ. ಬಿಕಾಸ್ ಒಂದು ಡಿಸ್ಟೆನ್ಸ್ ಮ್ಯಾಟರ್ ಆಗುತ್ತೆ, ಇನ್ನೊಂದು ವೆಯ್ಟ್, ಟ್ರಾನ್ಸ್ಪೋರ್ಟೇಷನ್ ಫೀಸ್ ಕೂಡ ವೆಯ್ಟ್ ಮೇಲೆ ಜಾಸ್ತಿ ತಗೋತಿರ್ತಾರೆ. ಬಸ್ ಅವರಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಲಾರೀಸ್, ರೈಟ್? ಸೊ ಅವ್ರಿಗೂ ಕೂಡ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿರುತ್ತೆ. ಸೊ ಆ ಥರ ಟೈಮಲ್ಲಿ ನೀವು ಆ ಥರ ಸ್ಪೆಸಿಫಿಕ್ ಪ್ರಾಡಕ್ಟ್ಸ್ಗಳಿಗೂ ಕೂಡ ಸ್ಪೆಸಿಫಿಕ್ ಆದಂಥ ಶಿಪ್ಪಿಂಗ್ ಚಾರ್ಜಸ್ ಅನ್ನ ನೀವು ಅಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕ್ಲಾಸಸ್ ಮೇಲೆ ನೀವು ಹೋಗಬೇಕು. ಸೊ ಕ್ಲಾಸಸ್ ಅಂತ ಆಪ್ಷನ್ ಇರುತ್ತೆ, ಕ್ಲಾಸಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಾಸಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಆಡ್ ಶಿಪ್ಪಿಂಗ್ ಕ್ಲಾಸ್ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಶಿಪ್ಪಿಂಗ್ ಕ್ಲಾಸ್ ನೀವು ಏನನ್ನ ಚೂಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ವಾಷಿಂಗ್ ಮಷಿನ್ ಅಂತ ಇದ್ರೆ ವಾಷಿಂಗ್ ಮಷಿನ್, ಸೊ ಕಾಪಿ ಮಾಡಿ ಸ್ಲಗ್ ಅಲ್ಲೂ ಸೇಮ್ ನೇಮ್ ಕೊಡಿ, ಡಿಸ್ಕ್ರಿಪ್ಷನ್ ಅಲ್ಲೂ ಸೇಮ್ ನೇಮ್ ಕೊಡಿ. ಸೊ ದೆನ್ ಕ್ರಿಯೇಟ್. ಓಕೆ, ಅಗೇನ್ ಇನ್ನೊಂದು ನೀವು ಆಡ್ ಮಾಡ್ತೀರಾ ಅಂತಂದ್ರೆ ಯು ಕ್ಯಾನ್ ಗಿವ್ ಫಾರ್ ಎಕ್ಸಾಂಪಲ್ ರೆಫ್ರಿಜರೇಟರ್, ಡಿಸ್ಕ್ರಿಪ್ಷನ್ ಅಲ್ಲೂ ಸೇಮ್, ಸ್ಲಗ್ ಅಲ್ಲೂ ನೇಮ್, ಕ್ರಿಯೇಟ್. ಓಕೆ, ಸೊ ಇವು ಕ್ಲಾಸಸ್ಗಳು ಕ್ರಿಯೇಟ್ ಆಗು. ನಾವು ಇವಾಗ ಶಿಪ್ಪಿಂಗ್ ಚಾರ್ಜಸ್ ಅನ್ನ ಅಪ್ಲೈ ಮಾಡಬೇಕು, ರೈಟ್? ಸೊ ಫಸ್ಟ್ ರೆಫ್ರಿಜರೇಟರ್ ಮೇಲೆ ಹೋದ್ರೆ ಇಲ್ಲಿ ಎಡಿಟ್ ಅಂತ ಆಪ್ಷನ್ ಇರುತ್ತೆ, ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಒನ್ ಸೆಕೆಂಡ್, ಸೊ ಶಿಪ್ಪಿಂಗ್ ಝೋನ್ಸ್, ಎಡಿಟ್, ನೀವು ಒನ್ಸ್ ಕ್ಲಾಸಸ್ ಮೇಲೆ ಎಡಿಟ್ ಮಾಡಿದ್ರೆ ಇಲ್ಲಿ ನಿಮಗೆ ಸ್ಪೆಸಿಫಿಕ್ ಆದಂಥ ಪ್ರಾಡಕ್ಟ್ಸ್ಗಳು ಅಂತಂದ್ರೆ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಮೊಬೈಲ್ ಫೋನ್ಸ್ ಏನೇನು ಆ್ಯಡ್ ಮಾಡಬೇಕೋ ಅದನ್ನೆಲ್ಲ ನೀವು ಆ್ಯಡ್ ಮಾಡ್ಬೋದು. ಒನ್ಸ್ ಆ್ಯಡ್ ಮಾಡಿದ್ದಾದ್ಮೇಲೆ ಇಲ್ಲಿ ಶಿಪ್ಪಿಂಗ್ ಝೋನ್ಸ್ ಅಂತ ಆಪ್ಷನ್ ಇರುತ್ತೆ ಅಲ್ವಾ, ಸೇಮ್ ಈ ಝೋನ್ಸ್ ಆಪ್ಷನ್ಗೆ ಬನ್ನಿ. ಸೊ ಇಲ್ಲಿ ನಾವು ಒಂದು ಝೋನ್ ಅನ್ನು ಕ್ರಿಯೇಟ್ ಮಾಡಿದ್ವಿ ಅಲ್ವಾ, ಕರ್ನಾಟಕ. ಸೊ ಇದ್ರ ಬೇಸ್ ಮೇಲೆ ನೀವು ಇಲ್ಲಿ ಎಡಿಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಅಗೈನ್
ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನಾವು ಕ್ರಿಯೇಟ್ ಮಾಡಿರೋ ಅಷ್ಟು ಬಂದಿರುತ್ತೆ. ಸಿ, ರೆಫ್ರಿಜರೇಟರ್ ಅಂಡ್ ವಾಷಿಂಗ್ ಮಷಿನ್, ಮೇಲ್ಗಡೆ ಟಿ ಶರ್ಟ್ ಅಂತ ಇದೆ. ಸೊ ಇದು ನಾವು ಟಿ ಶರ್ಟಿಗೆ ಕ್ರಿಯೇಟ್ ಮಾಡಿದಂತ ಒಂದು ಶಿಪ್ಪಿಂಗ್ ಚಾರ್ಜಸ್. ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನಾವು ಇವಾಗ ಏನು ಕ್ಲಾಸಸ್ ಆ್ಯಡ್ ಮಾಡಿದ್ವಿ ಅಲ್ವಾ, ಅವು ಕೂಡ ಬಂದಿರ್ತವೆ, ರೆಫ್ರಿಜರೇಟರ್ ಅಂಡ್ ವಾಷಿಂಗ್ ಮಷಿನ್. ಓಕೆ, ಸೊ ರೆಫ್ರಿಜರೇಟರ್ಗೆ ನೀವು ಎಷ್ಟು ರುಪೀಸ್ ಅನ್ನ ತಗೊಳಕ್ ಇಷ್ಟಪಡ್ತೀರಾ? ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ರೆಫ್ರಿಜರೇಟರ್ 15,000 rupees ಇಂದ ಸ್ಟಾರ್ಟ್ ಆಗ್ತಿದೆ ಅಂತಂದ್ರೆ ಎಷ್ಟು ರುಪೀಸ್ ನೀವು ಶಿಪ್ಪಿಂಗ್ ಚಾರ್ಜಸ್ ಅನ್ನ ತಗೊಳಕ್ ಇಷ್ಟಪಡ್ತೀರಾ? ಸೊ ಲೆಟ್ ಮಿ ಟೇಕ್ ರ್ಯಾಂಡಮ್ 800 rupees. ಓಕೆ, ಸೊ ನಾನು 800 rupees ಅನ್ನ ಇಲ್ಲಿ ಎಂಟರ್ ಮಾಡಿದ್ದೀನಿ. ಸೊ ಅಗೇನ್ ವಾಷಿಂಗ್ ಮಿಷಿನ್ ಸೇಮ್, ಲೆಟ್ ಮಿ ಟೇಕ್ 800 rupees. ಸೊ ವಾಷಿಂಗ್ ಮಿಷಿನ್ಗೂ 800 rupees ಶಿಪ್ಪಿಂಗ್ ಚಾರ್ಜಸ್ ಅಂಡ್ ರೆಫ್ರಿಜರೇಟರ್ಗೂ 800 rupees ಶಿಪ್ಪಿಂಗ್ ಚಾರ್ಜಸ್. ಬಟ್ ವಾಟ್ ಇಫ್ ಒಂದು ರೆಫ್ರಿಜರೇಟರ್ ತಗೊಳ್ಳೋ ಜಾಗದಲ್ಲಿ ಅವರು ಬಲ್ಕ್ ಆಗಿ ತಗೊಂಡ್ರು ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 4 to 5 ರೆಫ್ರಿಜರೇಟರ್ ತಗೊಂಡ್ರು ಅಂತ ಅನ್ಕೊಳ್ಳಿ. ಅವಾಗ್ಲೂ ಕೂಡ ನಾವು 800 rupeesನೇ ಶಿಪ್ಪಿಂಗ್ ಚಾರ್ಜಸ್ ಮಾಡೋಕ್ಕಾಗುತ್ತಾ? ನೋ. ಒಂದು ರೆಫ್ರಿಜರೇಟರ್ಗೆ ನಾವು 800 rupees ಮಾಡ್ತೀವಿ ಅಂತಂದ್ರೆ 4 ರೆಫ್ರಿಜರೇಟರ್ಗೆ ಅದು ಡಬಲ್ ಆಗ್ತಾ ಹೋಗ್ಬೇಕು. ಸೊ ಅದನ್ನ ಮಾಡಬೇಕು ಅಂತಂದ್ರೆ ಜಸ್ಟ್ ನೀವು ಈ ಕ್ವಶನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲೊಂದು ಫಾರ್ಮುಲಾ ಸಿಗುತ್ತೆ ನಿಮಗೆ. ಸೊ ಆ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಸೊ 800 rupees ಆಸ್ಟ್ರಿಪ್ಸ್ ಬ್ರಾಕೆಟ್ ಅಲ್ಲಿ ನೀವು QTY ಅಂತ ಸರ್ಚ್ ಮಾಡಬೇಕು, ಎಂಟರ್ ಮಾಡಬೇಕು. QTY ನಥಿಂಗ್ ಬಟ್ ಕ್ವಾಂಟಿಟಿ. ಸೊ ಎಷ್ಟು ಕ್ವಾಂಟಿಟಿಯಲ್ಲಿ ತಗೋತಾರೆ ಅಲ್ವಾ ಅಷ್ಟು ಡಬಲ್ ಆಗ್ತಾ ಹೋಗುತ್ತೆ, ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಅವರು 4 ರೆಫ್ರಿಜರೇಟರ್ ತಗೊಂಡ್ರೆ ಇಲ್ಲಿ 800 into 4 ಅಂತಂದ್ರೆ 4 ರೆಫ್ರಿಜರೇಟರ್ಗೆ ಎಷ್ಟು ನಾವು ಶಿಪ್ಪಿಂಗ್ ಚಾರ್ಜಸ್ ಅನ್ನ ತಗೋಬೇಕು ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಕೊಡುತ್ತೆ. ಸೊ ಇಲ್ಲೂ ಸೇಮ್ ವಾಷಿಂಗ್ ಮಿಷಿನ್ ಫಾರ್ ಎಕ್ಸಾಂಪಲ್ ಅವ್ರು ಇನ್ ಕೇಸ್ ಏನಾದ್ರು ಬಲ್ಕ್ ಆಗಿ ತಗೊಂಡ್ರು ಅಂತ ಅಂದ್ರೆ ಸೇಮ್ ಆಸ್ಟ್ರಿಪ್ಸ್ ಬ್ರಾಕೆಟ್ ಅಲ್ಲಿ QTY ಈ ರೀತಿ. ಅಂಡ್ ನೋ ಶಿಪ್ಪಿಂಗ್ ಕ್ಲಾಸ್ ಕಾಸ್ಟ್ ಅಂತ ಅಂದ್ರೆ ಇಫ್ ಇನ್ ಕೇಸ್ ನಿಮ್ಗೆ ಯಾವ್ದು ಶಿಪ್ಪಿಂಗ್ ಕ್ಲಾಸ್ ಇಲ್ಲ, ಯಾವ್ದಾದ್ರು ಒಂದು ರ್ಯಾಂಡಮ್ ಅಮೌಂಟ್ ನಾವ್ ಏನೇ ಶಿಪ್ ಮಾಡಿದ್ರು ಕೂಡ ಒಂದು ರ್ಯಾಂಡಮ್ ಅಮೌಂಟ್ ಅನ್ನೇ ನಾವು ತಗೋತೀವಿ ಅಂತ ಅಂದ್ರೆ ಇಲ್ಲಿ ನೀವು ಕೊಡ್ಬೋದು. ಫಾರ್ ಎಕ್ಸಾಂಪಲ್ 50 rupees QTY. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾವು ಎರಡಕ್ಕೂ ಏನು ಶಿಪ್ಪಿಂಗ್ ಕ್ಲಾಸಸ್ಸೇ ಕೊಟ್ಟಿಲ್ಲ ಅಂತಂದ್ರೆ ಶಿಪ್ಪಿಂಗ್ ಚಾರ್ಜಸ್ ಅನ್ನೇ ಕೊಟ್ಟಿಲ್ಲ ನಾವು. ಬಟ್ ಇಲ್ಲಿ ನಾವು ನೋ ಶಿಪ್ಪಿಂಗ್ ಕ್ಲಾಸ್ ಅನ್ನ 50 rupees ಕೊಟ್ಟಿದೀವಿ ಅಂತ ಅಂದ್ರೆ ನಮ್ಮ ವೆಬ್ಸೈಟ್ ಅಲ್ಲಿ ಅವ್ರು ಏನೇ ಆರ್ಡರ್ ಮಾಡಿದ್ರು ಕೂಡ ಅವ್ರಿಗೆ ಶಿಪ್ಪಿಂಗ್ ಚಾರ್ಜಸ್ ಏನ್ ಬೀಳುತ್ತೆ ಅಂತಂದ್ರೆ 50 rupees. ಓಕೆ, ಸೊ ಇದೆಲ್ಲ ಆದ್ಮೇಲೆ ನೀವು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಒಂದು ಆಪ್ಷನ್ ಏನಿರುತ್ತೆ ಅಲ್ವಾ ಅದು ಸೇವ್ ಆಗಿರುತ್ತೆ. ಸೊ ಇಲ್ಲಿ ಟೈಟಲ್ ಅನ್ನೋದು ಯು ಕ್ಯಾನ್ ಚೇಂಜ್, ನಿಮ್ಗೆ ಯಾವಾಗ ಬೇಕೋ ಅವಾಗ ನೀವು ಚೇಂಜ್ ಮಾಡ್ಬೋದು. ಸೊ ಅಗೇನ್ ಇಫ್ ಇನ್ ಕೇಸ್ ನೀವು ಬೇರೆ ಸ್ಟೇಟ್ಗೆ ಏನಾದರೂ ಕೊಟ್ಟಾಗ ಫಾರ್ ಎಕ್ಸಾಂಪಲ್ ನಿಮ್ದು ಕರ್ನಾಟಕ ಇದ್ದು ಬೇರೆ ಸ್ಟೇಟ್ ಇಂದ ಆರ್ಡರ್ ಬಂತು ಅಂತ ಅಂದ್ರೆ ಅವಾಗ ನೀವು ಎಷ್ಟು ಅಮೌಂಟ್ ಅನ್ನ ಶಿಪ್ಪಿಂಗ್ ಚಾರ್ಜಸ್ ಆಗಿ ನೀವು ಮಾಡ್ತೀರಾ ಅನ್ನೋದು ಕೂಡ ಇರುತ್ತೆ. ಸೊ ಇಲ್ಲಿ ಝೋನ್ ನೇಮ್ ನಾವು ಕರ್ನಾಟಕ ಅಂತ ಕೊಟ್ಟಿದ್ವಿ, ಸೊ ಝೋನ್ ರೀಜನ್ಸ್ ಕೂಡ ಕರ್ನಾಟಕ ಅಂತ ಕೊಟ್ಟಿದ್ವಿ. ಆಫ್ಟರ್ ದಟ್ ಇಲ್ಲಿ ಅಗೇನ್ ಇರುತ್ತೆ ಆಡ್ ಶಿಪ್ಪಿಂಗ್ ಮೆಥಡ್ ಅಂತ. ಇಫ್ ಇನ್ ಕೇಸ್ ನೀವು ಮಲ್ಟಿಪಲ್ ಏನಾದರೂ ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳಿದ್ದು ನೀವು ಶಿಪ್ಪಿಂಗ್ ಮೆಥಡ್ ಆಡ್ ಮಾಡಬೇಕು ಅಂತಂದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಆಡ್ ಮಾಡ್ಕೋಬಹುದು. ಆರ್ ಎಲ್ಸ್ ನೀವು ಕರ್ನಾಟಕಕ್ಕೆ ಮಾತ್ರ ಇಷ್ಟು ಶಿಪ್ ಮಾಡ್ತೀರಾ, ರೆಸ್ಟ್ ಆಫ್ ಇಂಡಿಯಾದಲ್ಲಿ ನೀವು ಸೇಮ್ ಎಲ್ಲದಕ್ಕೂ ಒಂದೇ ತರ ಶಿಪ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಶಿಪ್ಪಿಂಗ್ ಝೋನ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಆಡ್ ಝೋನ್. ಸೊ ಝೋನ್ ನೇಮ್ ಯು ಕ್ಯಾನ್ ರೆಸ್ಟ್ ಆಫ್ ಇಂಡಿಯಾ ಅಂಡ್ ದೆನ್ ಝೋನ್ ರೀಜನ್ಸ್ ಏನಿರ್ತವೆ ನೀವು ಏಷ್ಯಾ ಮೇಲೆ ಕ್ಲಿಕ್ ಮಾಡಿದ್ರೆ ಇಂಡಿಯಾ ಅಂತ ಇರುತ್ತೆ, ಇಂಡಿಯಾ ಮೇಲೆ ಕ್ಲಿಕ್ ಮಾಡಿ ಮೇಕ್ ಶೋರ್ ಎಲ್ಲ ಆಪ್ಷನ್ಸ್ ಅನ್ನು ನೀವು ಟಿಕ್ ಮಾಡಬೇಕು. ಅಂಡ್ ಕರ್ನಾಟಕನ ನೀವು ಬಿಡಬೇಕು, ಬಿಕಾಸ್ ಕರ್ನಾಟಕನ ನಾವು ಸಪ್ರೇಟ್ ಆಗಿ ನಾವು ಟಾರ್ಗೆಟ್ ಮಾಡಿರೋದ್ರಿಂದ ಕರ್ನಾಟಕವನ್ನ ನೀವು ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೋಬಾರ್ದು. ಸೊ ನಾನು ಇಲ್ಲಿ ಕರ್ನಾಟಕನ ಬಿಡ್ತೀನಿ.
ಸೊ ಎಲ್ಲದನ್ನು ನಾನು ಇಲ್ಲಿ ಎಂಟರ್ ಮಾಡಿದ್ದೇನೆ. ಸೊ ಝೋನ್ಸ್ ಎಲ್ಲಾನು ಸೆಲೆಕ್ಟ್ ಆಗಿದೆ. ಆಫ್ಟರ್ ದಟ್ ಆ್ಯಡ್ ಶಿಪ್ಪಿಂಗ್ ಮೆಥಡ್. ಫ್ರೀ ಶಿಪ್ಪಿಂಗ್ ಕೊಡ್ತೀರಾ ಅಂದರೆ ಫ್ರೀ ಶಿಪ್ಪಿಂಗ್, ಫ್ಲಾಟ್ ರೇಟ್ ಅಂದರೆ ಫ್ಲಾಟ್ ರೇಟ್ ಮೇಲೆ ಕ್ಲಿಕ್ ಮಾಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿ ನೀವು ನೇಮ್ ಯು ಕ್ಯಾನ್ ಗಿವ್ ರೆಸ್ಟ್ ಆಫ್ ಇಂಡಿಯಾ ಆರ್ ಫ್ಲಾಟ್ ರೇಟ್ ಬಿಡಲಿ ಅಂತಂದರೆ ಫ್ಲಾಟ್ ರೇಟೇ ಇರ್ಬೋದು, ನೋ ಪ್ರಾಬ್ಲಮ್. ಆ್ಯಂಡ್ ಕಾಸ್ಟ್, ನೀವಿಲ್ಲಿ ಕಾಸ್ಟನ್ನು ಸೆಟ್ ಮಾಡಬೇಕಾಗುತ್ತೆ. ಸೊ 40 rupees as tips ಬ್ರಾಕೆಟ್ ಅಲ್ಲಿ QT5. ಸೊ ನಾವು ರೆಫ್ರಿಜರೇಟರ್ಗೆ ಎಷ್ಟು ಅಮೌಂಟನ್ನು ನೀವು ತಗೋತೀರಾ, ಫಾರ್ ಎಕ್ಸಾಂಪಲ್ 1000 rupees as tips QT5 ಕ್ಲೋಸ್. ಆ್ಯಂಡ್ ವಾಷಿಂಗ್ ಮಷಿನ್ಗೆ ಎಷ್ಟು ತಗೋತೀರಾ, ಸೊ 1000 rupees as tips QT5. ಸೊ ನೋ ಶಿಪ್ಪಿಂಗ್ ಕ್ಲಾಸ್ ಅಂತಂದರೆ ಇಫ್ ಇನ್ ಕೇಸ್ ಯಾವುದಾದ್ರೂ ಪ್ರಾಡಕ್ಟ್ಗೆ ಶಿಪ್ಪಿಂಗ್ ಕ್ಲಾಸನ್ನು ನೀವು ಆ್ಯಡ್ ಮಾಡಿಲ್ಲ ಅಂತಂದರೆ ಬೈ ಡಿಫಾಲ್ಟ್ ಆಗಿ ನೀವು ಶಿಪ್ಪಿಂಗ್ ಚಾರ್ಜಸನ್ನು ಎಷ್ಟು ತೊಗೋತೀರಾ ಅದ್ರದ್ದು. ಓಕೆ, ಸೊ ರೆಸ್ಟ್ ಆಫ್ ಇಂಡಿಯಾ ಆಗಿರೋದ್ರಿಂದ ನಾನು 100 rupees ತೊಗೋತೀನಿ. ಬ್ರಾಕೆಟಲ್ಲಿ QT5. ಸೊ ಇದು ಫಾರ್ಮುಲಾ ಏನಿರುತ್ತೆ ಇಲ್ಲಿ ಕ್ವಶನ್ ಮಾರ್ಕ್ ಮೇಲೆ ಹವರ್ ಮಾಡಿದರೆ ನಿಮಗೆ ಸಿಗುತ್ತೆ. ಸಿ ಅಲ್ಲಿರುತ್ತೆ, ನೀವು ಯೂಸ್ ಮಾಡ್ಕೋಬೋದು. ಆಫ್ಟರ್ ದಟ್ ಕ್ಯಾಲ್ಕುಲೇಷನ್ ಟೈಪ್ ಇರುತ್ತೆ, ಪರ್ ಕ್ಲಾಸ್ ಪರ್ ಆರ್ಡರ್ ಅಂತ ಇರುತ್ತೆ. ಬೈ ಡಿಫಾಲ್ಟ್ ಹೆಂಗಿರುತ್ತೋ ಅದೇ ರೀತಿ ಬಿಡಿ. ಆಫ್ಟರ್ ದಟ್ ಕ್ರಿಯೇಟ್ ಆ್ಯಂಡ್ ಸೇವ್. ಸೊ ಇಲ್ಲಿಗಲ್ ಕ್ಯಾರೆಕ್ಟರ ವಾಟ್, ಸೊ ದೆನ್ ಸೇವ್. ಎಸ್. ಸೊ ಈ ರೀತಿ ನೀವು ಝೋನ್ಸ್ ಮೇಲೆ ನೀವು ವರ್ಕ್ ಮಾಡಬೇಕಾಗುತ್ತೆ. ಸೊ ಮೇಕ್ ಶೋರ್ ನೀವು ನಿಮ್ಮ ಕ್ಲೈಂಟ್ ಹತ್ರ ಕರೆಕ್ಟಾಗಿ ಮಾತಾಡಬೇಕು. ಯಾವ ಯಾವ ಲೊಕೇಶನ್ಸ್ಗೆ ನೀವು ನಿಮ್ಮ ಒಂದು ಪ್ರಾಡಕ್ಟ್ಸ್ಗಳನ್ನು ಶಿಪ್ ಮಾಡ್ತೀರಾ. ಇಫ್ ಇನ್ ಕೇಸ್ ಅವರು ಕಂಪ್ಲೀಟ್ ಕಂಟ್ರಿಗೆ ಮಾಡ್ತಿದ್ರೆ ನೀವು ಈ ರೀತಿ ಝೋನ್ಸ್ಗಳನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲ ಸ್ಪೆಸಿಫಿಕ್ ಸ್ಟೇಟ್ಸ್ಗೆ ಅಷ್ಟೇ ಅಂತ ಅಂದರೆ ಸ್ಪೆಸಿಫಿಕ್ ಸ್ಟೇಟ್ಸ್ ಝೋನ್ ನೇಮಿಗೆ ಬಂದು ಸ್ಪೆಸಿಫಿಕ್ ಸ್ಟೇಟನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಶಿಪ್ಪಿಂಗ್ ಚಾರ್ಜಸನ್ನು ಮಾಡ್ಬೋದು. ಓಕೆ, ಸೊ ಆ್ಯಡ್ ಶಿಪ್ಪಿಂಗ್ ಮೆಥಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫ್ರೀ ಶಿಪ್ಪಿಂಗ್ ಆ್ಯಂಡ್ ಫ್ಲಾಟ್ ರೇಟ್ ಇರುತ್ತೆ. ಫ್ರೀ ಶಿಪ್ಪಿಂಗ್ ಮೇಲೆ ಕ್ಲಿಕ್ ಮಾಡಿ, ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೀ ಶಿಪ್ಪಿಂಗ್ ರಿಕ್ವೈರ್ಸ್ 2 ಆಪ್ಷನ್ ಇರುತ್ತೆ. ನೇಮ್ ನೀವು ಇಲ್ಲಿ ಏನು ಬೇಕಾದರೂ ಕೊಡ್ಬೋದು. ಫ್ರೀ ಶಿಪ್ಪಿಂಗ್ ರಿಕ್ವೈರ್ಸ್ ಅಂತಂದರೆ ಫ್ರೀ ಶಿಪ್ಪಿಂಗ್ ಕೊಡೋಕ್ಕೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ನೀವು ಕೇಳ್ತೀರಾ ಅನ್ನೋದು. ಫಾರ್ ಎಕ್ಸಾಂಪಲ್ ಇವಾಗ ನೀವು ಅಮೆಝಾನಲ್ಲಿ ಏನಾದರೂ ಶಾಪ್ ಮಾಡಿದರೆ ನಿಮಗೆ ಅಮೆಝಾನ್ ಒಂದು ಕೊಡ್ತಿರುತ್ತೆ, ಏನಪ್ಪ ಅಂತಂದರೆ 499 rupees ಮೇಲೆ ನೀವು ಶಾಪ್ ಮಾಡಿದ್ರೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಅಂತ. ಸೊ ನೀವು ಶಾಪ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ ಅಮೆಝಾನಲ್ಲಿ ಇದಿರುತ್ತೆ 499 rupees ಮೇಲೆ ನೀವು ಶಾಪ್ ಮಾಡಿದ್ರೆ ನಿಮಗೆ ಫ್ರೀ ಶಿಪ್ಪಿಂಗ್ ಅಂತ. ಸೊ ಆ ರೀತಿ ಏನಾದರೂ ಇದ್ದರೆ ನೀವಿಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನೋ ರಿಕ್ವೈರ್ಮೆಂಟ್, ಎ ವ್ಯಾಲಿಡ್ ಫ್ರೀ ಶಿಪ್ಪಿಂಗ್ ಕೂಪನ್ ಇದ್ದರೆ ನೀವು ಫ್ರೀ ಶಿಪ್ಪಿಂಗ್ ಕೊಡ್ತೀರಾ, ಅಥವಾ ಮಿನಿಮಮ್ ಆರ್ಡರ್ ಅಮೌಂಟ್. ಸೊ ನಾರ್ಮಲಿ ನಾವು ಜಾಸ್ತಿ ಯೂಸ್ ಮಾಡೋದು ಈ ಮಿನಿಮಮ್ ಆರ್ಡರ್ ಅಮೌಂಟ್. ಇದ್ರ ಮೇಲೆ ಕ್ಲಿಕ್ ಮಾಡಿ ಮಿನಿಮಮ್ ಆರ್ಡರ್ ಅಮೌಂಟನ್ನು ನೀವು ಇಲ್ಲಿ ಕೊಡಿ. ಅಂತಂದರೆ 499 rupees ಮೇಲೆ ಅವ್ರು ಏನಾದರೂ ಶಾಪ್ ನಮ್ಮ ಒಂದು ವೆಬ್ಸೈಟಲ್ಲಿ ಶಾಪ್ ಮಾಡಿದರೆ ಅವರಿಗೆ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ಅಂತ. ಸೊ ಕ್ರಿಯೇಟ್ ಆ್ಯಂಡ್ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಶಿಪ್ಪಿಂಗ್ ಕ್ಲಾಸ್ ಆ್ಯಡ್ ಆಗಿರುತ್ತೆ. ಓಕೆ, ಸೊ ಆ್ಯಸ್ ಆಫ್ ನಾವು ಏನಾದರೂ ಡೌಟ್ ಇದೆಯಾ ಅಥವಾ ಕನ್ಫ್ಯೂಷನ್ ಇದೆಯಾ, ಅರ್ಥ ಆಗ್ತಿದೆಯಾ? ಯಾ. ಸೊ ಈ ರೀತಿ ನೀವು ಶಿಪ್ಪಿಂಗ್ ಕ್ಲಾಸನ್ನು ಆ್ಯಡ್ ಮಾಡಬೇಕು. ಸೊ ನಾವು ಪೇಮೆಂಟ್ಸ್. ಸೊ ಇಫ್ ಇನ್ ಕೇಸ್ ನೀವು ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀರಾ ಅಂತಂದರೆ ಇಲ್ಲಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರುತ್ತೆ. ಕ್ಯಾಶ್ ಆನ್ ಡೆಲಿವರಿ ಆಪ್ಷನನ್ನು ನೀವು ಆನ್ ಮಾಡ್ಕೋಬೇಕು. ಓಕೆ, ಇಫ್ ಇನ್ ಕೇಸ್ ಇಲ್ಲ ನಮಗೆ ಕಾರ್ಡ್ ವೈಸ್ ಏನಾದರೂ ಪೇ ಮಾಡಬೇಕು ಅನ್ನೋದಿದ್ರೆ ಅದಕ್ಕೆ ಕೂಡ ಸಾಕಷ್ಟು ಪೇಮೆಂಟ್ ಗೇಟ್ವೇ ಪ್ಲಗಿನ್ಸ್ಗಳು ಇರ್ತವೆ. ಇಫ್ ಇನ್ ಕೇಸ್ ಅದೇನಾದರೂ ಇಂಡಿಯಾ ಆಗಿದ್ರೆ ರಾಜೋ ಪೇ ಆ್ಯಂಡ್ ಪೇಪಾಲ್ ಇವೆಲ್ಲವೂ ಕೂಡ ಇರ್ತವೆ. ಸೊ ನೀವು ಪ್ಲಗಿನ್ಸ್ಗೆ ಹೋಗಿ ನೀವು ಆ್ಯಡ್ ನ್ಯೂ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ರಾಜೋ ಪೇ
1 second. ಸೊ ಪ್ಲಗಿನ್ಸ್ಗಳಿರ್ತವೆ, ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ರಾಜೋಪೇ ಫಾರ್ WooCommerce, ರಾಜೋಪೇ. ಸೊ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂಡ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅವ್ರು ನಿಮಗೆ ಅವರ ಒಂದು ಅಕೌಂಟ್ ಡೀಟೇಲ್ಸ್ ಕೊಡ್ತಾರೆ, ಅಂತಂದ್ರೆ ಪಾಸ್ವರ್ಡ್ ಅಂಡ್ ಅಕೌಂಟ್ ನೇಮ್ ಕೊಡ್ತಾರೆ. ಆರ್ಎಲ್ಸ್ ನೀವೇ ಅವ್ರ ಹತ್ರ ಲಾಗಿನ್ ಮಾಡಿಸ್ಬೇಕಾಗುತ್ತೆ. ಸೊ ಆಫ್ಟರ್ ದಟ್ ನೀವು ಅಗೈನ್ WooCommerceಗೆ ಬಂದು ಸೆಟ್ಟಿಂಗ್ ಆಪ್ಷನ್ಸ್ಗೆ ಬಂದರೆ ಅಗೈನ್ ಪೇಮೆಂಟ್ ಆಪ್ಷನ್ಸ್ಗೆ ಹೋಗಿ ನೀವು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ರಾಜೋಪೇ ಅಂತ ಇರುತ್ತೆ. ಸೊ ನೀವು ಇದನ್ನು ಆನ್ ಮಾಡಿಕೊಂಡು ಇಲ್ಲಿ ಮೇನೇಜ್ ಆಪ್ಷನ್ಸ್ ಅಂತ ಇರುತ್ತೆ. ಸೊ ಮೇನೇಜ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾರ್ಮಲಿ ನಿಮಗೆ ಏನೇನು ಬೇಕು, ಕೀ ಐ ಡಿ ಅಂಡ್ ಕೀ ಸೀಕ್ರೆಟ್, ಪೇ ಆಕ್ಷನ್, ಇದೆಲ್ಲ ಏನಿರುತ್ತೆ ಕೀ ಐ ಡಿ ಅವರ ಅಕೌಂಟಲ್ಲಿ ಇರುತ್ತೆ. ಆ ಅಕೌಂಟಲ್ಲಿ ಇಸ್ಕೊಂಡು ನೀವು ಇಲ್ಲಿ ಪೇಸ್ಟ್ ಮಾಡಿ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವರು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್, ಅಂತಂದ್ರೆ ನನ್ನ ಒಂದು ವೆಬ್ಸೈಟಲ್ಲಿ ಯಾರು ಶಾಪ್ ಮಾಡ್ತಾರೆ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಮೂಲಕ ಅವರು ಅವರ ಪೇಮೆಂಟನ್ನು ಮಾಡ್ಬೋದು. ಓಕೆ, ಸೊ ಈ ರೀತಿ ನೀವು ರಾಜೋಪೇಯನ್ನು ಸೆಟ್ ಮಾಡ್ಬೋದು. ಈವನ್ ಪೇಪಾಲ್ಗೂ ಸೇಮ್ ಆಪ್ಷನ್ ಇರುತ್ತೆ, ಸೆಟಪ್. ಅವರ ಅಕೌಂಟ್ ಮತ್ತು ಪಾಸ್ವರ್ಡ್ ನಿಮಗೆ ಕೊಟ್ಟಿರ್ತಾರೆ, ಅದನ್ನು ನೀವು ಸೆಟಪ್ ಮಾಡಿದ್ರೆ ಮುಗಿದೋಯ್ತು. ಸೊ ರಾಜೋಪೇ ಎಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಈ ರೀತಿಯನ್ನ ಯೂಸ್ ಮಾಡೋಕ್ಕೋಸ್ಕರ. ಓಕೆ, ಸೊ ಕ್ಯಾಶ್ ಆನ್ ಡೆಲಿವರಿ ನೀವೇನಾದ್ರೂ ಕೊಡ್ತೀರಾ ಅಂತಂದ್ರೆ ಕ್ಯಾಶ್ ಆನ್ ಡೆಲಿವರಿಯನ್ನ ಆನ್ ಮಾಡಿದ್ರೆ ಸಾಕು. ಇಷ್ಟೇ ಆಪ್ಷನ್ಸ್. ಓಕೆ, ಸೊ ಡೌಟ್ ಇದೆಯಾ? QR ಪೇ ಹೆಂಗ್ ಮಾಡೋದು? QR ಪೇಮೆಂಟ್ ಇರುತ್ತಲ್ಲ, ಸೊ ಅದಕ್ಕೆ ಪ್ಲಗಿನ್ಸ್ಗಳು ಇರ್ತವೆ. ಸೊ ಪ್ಲಗಿನ್ಸ್ ಆಪ್ಷನ್ಸ್ಗೆ ಹೋದ್ರೆ ಅದಕ್ಕೆ ಸಾಕಷ್ಟು ಪ್ಲಗಿನ್ಸ್ಗಳಿರ್ತವೆ. ಸೊ QR ಪೇ, ಸೊ UPI QR ಕೋಡ್ ಪೇಮೆಂಟ್ ಗೇಟ್ವೇ ಫಾರ್ WooCommerce. ಸೊ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಆಕ್ಟಿವೇಟ್ ಮಾಡಿ. ಸೊ ಅಗೇನ್ ನೀವು WooCommerce ಸೆಟ್ಟಿಂಗ್ಸ್ಗೆ ಬಂದರೆ ಅಲ್ಲಿ ಆಪ್ಷನ್ಸ್ಗಳು ಇರ್ತವೆ. ಸೊ 1 ಸೆಕೆಂಡ್. ಸೊ WooCommerce ಸೆಟ್ಟಿಂಗ್ಸ್, ಪೇಮೆಂಟ್ಸ್, UPI QR ಕೋಡ್. ಪೇಮೆಂಟ್, Google Pay, Beam, Phone Pay to pay merchant or administration for this needs to manually check the payment and mark it as paid to the order edit page, as automatically payment verification is not available within this payment method. If you share using Paytm for business, Phone Pay business or so ನಾರ್ಮಲಿ ಏನಪ್ಪಾ ಅಂತಂದ್ರೆ ಈ UPI ಅಕೌಂಟ್ ಏನಿರುತ್ತೆ ಅಂತಂದ್ರೆ ಯೂಸರ್ ಪೇ ಮಾಡಿದಾಗ ಒಂದು ಸರ್ಟೇನ್ ಅಕೌಂಟ್, ಒಂದು ಸ್ಪೆಸಿಫಿಕ್ ಅಕೌಂಟ್ಗೆ ಹೋಗ್ಬೇಕಲ್ವಾ, ಆ ಅಕೌಂಟ್ ಬಿಸ್ನೆಸ್ ಅಕೌಂಟ್ ಆಗಿರ್ಬೇಕು. ಸೊ ನಾರ್ಮಲಿ ನಾವು ಇಂಡಿವಿಜುವಲ್ ಅಕೌಂಟ್ಗಳನ್ನ ನಾವು ಕ್ರಿಯೇಟ್ ಮಾಡ್ತೀವಿ ಅಲ್ವಾ, ಅದಾಗಿರ್ಬಾರ್ದು. ಸೊ ಬಿಸ್ನೆಸ್ ಅಕೌಂಟ್ ಆಗಿದ್ರೆ ಮಾತ್ರ ತಗೊಳುತ್ತೆ, RS ತಗೊಳ್ಳಲ್ಲ. ಸೊ ಇದು ಸೇಮ್, ಇದನ್ನ ನಾವು ಮ್ಯಾನ್ಯುವಲಿ ನಮ್ಮ ಕ್ಲೈಂಟ್ ಹತ್ರ ಏನಿರ್ತಾರೆ ಅಲ್ವಾ ಅವ್ರ ಹತ್ರನೇ ಮಾಡಿಸ್ಬೇಕು. ಮರ್ಚೆಂಟ್ ಆರ್ ಅಡ್ಮಿನಿಸ್ಟ್ರೇಷನ್ ಆಫ್ ದಿಸ್ ನೀಡ್ಸ್ ಟು ಮ್ಯಾನ್ಯುವಲಿ ಚೆಕ್ ದ ಪೇಮೆಂಟ್ ಅಂಡ್ ಮಾರ್ಕ್ ಇಟ್ ಆಸ್ ಪೇಡ್. ಸೊ ಮೇನೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಥ್ಯಾಂಕ್ ಯು ಪೇಜ್, ಮೊಬೈಲ್ ವಿಸಿಬಿಲಿಟಿ ಅಂತಂದ್ರೆ ಡಿಸೇಬಲ್ QR ಕೋಡ್ ಪೇಮೆಂಟ್ ಗೇಟ್ವೇ ಆನ್ ಮೊಬೈಲ್ ಡಿವೈಸಸ್. ಮೊಬೈಲ್ ಡಿವೈಸಸ್ ಅಲ್ಲಿ QR ಕೋಡ್ ಅನ್ನ ಕಾಣಿಸ್ಬಾರ್ದು ಅಂತಂದ್ರೆ ಡಿಸೇಬಲ್ ಮಾಡಬೇಕು ಅಂತಂದ್ರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಮರ್ಚೆಂಟ್ UPI VPA ID ಅಂತಂದ್ರೆ ಬಿಸ್ನೆಸ್ ಅಕೌಂಟ್ ಏನಿರುತ್ತೆ ಅವ್ರದ್ದು, ಆ ಅಕೌಂಟಲ್ಲಿ ಒಂದು UPI ID ಇರುತ್ತೆ, ಅದನ್ನ ನಾವಿಲ್ಲಿ ಪೇಸ್ಟ್ ಮಾಡಬೇಕು. ಅದೆಲ್ಲ ನಿಮಗೆ ಅವರೇ ಕೊಡಬೇಕು. ಸೊ ಆಫ್ಟರ್ ದಟ್ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಮಾಡ್ತೀವಿ. ಸೇಮ್ ಜಸ್ಟ್ ಲೈಕ್ ನಾವು ಮೊಬೈಲನ್ನು ಯಾವ ರೀತಿ ಯೂಸ್ ಮಾಡ್ತೀವೋ ಅದೇ ರೀತಿ ನಾವು ಪ್ಲಗಿನ್ಸ್ಗಳನ್ನು ಯೂಸ್ ಮಾಡ್ಕೊತ ಹೋಗಬೇಕು. ಓಕೆ, ಸೊ ನಾರ್ಮಲಿ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್, ಕ್ಯಾಶ್ ಆನ್ ಡೆಲಿವರಿ ಇದ್ರೆ 100ಗೆ 99% ಎಲ್ಲರೂ ಕ್ಯಾಶ್ ಆನ್ ಡೆಲಿವರಿನೇ ಕೊಡ್ತಾರೆ. ಓಕೆ, ಸೊ ಇದೆಲ್ಲಾನು
ಪ್ಲಗಿನ್ಸ್ ಆಪ್ಷನ್ಸ್ ಅಲ್ಲಿ ಹೋದ್ರೆ ನಮ್ಗೆ ಹೆಂಗೆ ಆಪ್ಸ್ಗಳು ಎಲ್ಲದಕ್ಕೂ ಇರ್ತಾವೋ ಅದೇ ರೀತಿ ಇಲ್ಲೂ ಕೂಡ ಇರ್ತವೆ. ಸೊ ಪ್ಲಗಿನ್ಸ್ಗೆ ಹೋದ್ರೆ ನಿಮ್ಗೆ ಎಲ್ಲಾ ಪ್ಲಗಿನ್ಸ್ಗಳು ಸಿಗ್ತವೆ. ಸೊ ಪೇಮೆಂಟ್ ಗೇಟ್ವೇಸ್ ಏನೇನಿದೆ ಅದನ್ನೆಲ್ಲಾನು ನೀವು ಆಡ್ ಮಾಡ್ಬೋದು ಪೇಮೆಂಟ್ ಆಪ್ಷನ್ ಅಲ್ಲಿ. UPI QR ಕೋಡ್. ಸೊ ಇದು ಆಫ್ ಮಾಡಿದ್ರೆ ಅದು ವರ್ಕ್ ಆಗಲ್ಲ. ಸೊ ಆನ್ ಮಾಡಿರ್ಬೇಕು. ಕ್ಯಾಶ್ ಆನ್ ಡೆಲಿವರಿ ಕೂಡ ಇದ್ರೆ ನೀವು ಆನ್ ಮಾಡಿರ್ಬೇಕು. ಇಲ್ಲ ಅಂತಂದ್ರೆ ಪ್ರೀಪೇ ಮಾಡೋದಾದ್ರೆ ನೀವು ಮೇಕ್ ಶೋರ್ ಪ್ಲಗಿನ್ಸ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಅದು ರಾಜೋ ಪೇ RLs UPI ಏನ್ ಬೇಕಾದ್ರೂ ಆಗಿರ್ಬೋದು, ಗೂಗಲ್ ಪೇ, ಫೋನ್ ಪೇ, ವಾಟ್ ಎವರ್. ಓಕೆ, ಸೊ ಡೌಟ್ ಇದೆಯಾ? ಸೊ ಇದಿಷ್ಟು ಕಾಮರ್ಸ್ ಅನ್ನ ಸೆಟ್ ಮಾಡುವಂಥದ್ದು. ಬಟ್ ಪ್ರಾಡಕ್ಟ್ಸ್ ಎಲ್ಲ ಆಡ್ ಮಾಡೋದು ಅದನ್ನೆಲ್ಲ ನಾನು ನಾಳೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಓಕೆ, ಸೊ ಈ ಕ್ಲಾಸ್ ನನ್ನ ಹತ್ರ ಇದೆ, ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಡೌಟ್ ಇದೆಯಾ? ಸೊ ಕಾಮರ್ಸ್ ಪ್ಲಗಿನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ದೆನ್ ಕಾಮರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ. ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಒಂದು ಫಿಸಿಕಲ್ ಸ್ಟೋರ್ ಏನಿರುತ್ತೆ ಅದನ್ನ ಕ್ಲಿಯರ್ ಮಾಡಬೇಕು. ಸೊ ಜನರಲ್ ಅಲ್ಲಿ ಪ್ರಾಡಕ್ಟ್ಸ್ ಅಲ್ಲಿ ಇಫ್ ಇನ್ ಕೇಸ್ ಇಲ್ಲೇನು ಚೇಂಜ್ ಮಾಡೋದಿರೋದಿಲ್ಲ. ಮೇಕ್ ಶೋರ್ ಶಾಪ್ ಪೇಜ್ ಅಲ್ಲಿ ಶಾಪ್ ಪೇಜ್ ಸೆಲೆಕ್ಟ್ ಆಗಿರ್ಬೇಕು. ಇಫ್ ಇನ್ ಕೇಸ್ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಇಫ್ ಇನ್ ಕೇಸ್ ನೀವೇನಾದ್ರೂ ಟ್ಯಾಕ್ಸ್ ಆಡ್ ಮಾಡ್ತೀರಾ ಅಂತಂದ್ರೆ ಟ್ಯಾಕ್ಸ್ ಆಪ್ಷನ್ ಅಲ್ಲಿ ಇರುತ್ತೆ. ಸೊ ನೀವು ಎಷ್ಟು % ಟ್ಯಾಕ್ಸ್ ಗಳನ್ನ ನೀವು ತಗೋತಿದ್ದೀರಾ ಅನ್ನೋದನ್ನ ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ. ಸೊ ಆಫ್ಟರ್ ದಟ್ ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಏನ್ ಕೊಟ್ಟಿರ್ತೀರಲ್ವಾ 18%, 6% ಅದೆಲ್ಲ ಇಲ್ಲಿ ಬಂದಿರುತ್ತೆ. ಸಿ ಇವಾಗ GST 18% ಅಂಡ್ GST 6% ರೇಟ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು GST ಅನ್ನ ನೀವು ಸೆಟ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಶಿಪ್ಪಿಂಗ್ ಅಲ್ಲಿ ಹೋದ್ರೆ ಶಿಪ್ಪಿಂಗ್ ಅಲ್ಲಿ ಬೇರೆ ಏನು ಇರೋದಿಲ್ಲ, ಶಿಪ್ಪಿಂಗ್ ಚಾರ್ಜಸ್ ಅನ್ನ ನಾವು ಅಪ್ಲೈ ಮಾಡ್ತೀವಿ. ಸೊ ಆಡ್ ಝೋನ್ ಮೇಲೆ ಕ್ಲಿಕ್ ಮಾಡ್ತೀರಾ ಅಂತಂದ್ರೆ ಯಾವ ಝೋನ್ಗೆ ನೀವು ಎಷ್ಟೆಷ್ಟು ಅಮೌಂಟ್ ಅನ್ನ ತಗೋತಿದ್ದೀರಾ ಅನ್ನೋದು. ಓಕೆ, ಸೊ ಝೋನ್ ನೇಮ್ ಕರ್ನಾಟಕ ಆಗಿದ್ರೆ ಕರ್ನಾಟಕ, ಅಥವಾ ಇಂಡಿಯಾ ಆಗಿದ್ರೆ ಇಂಡಿಯಾ, ಹೈದರಾಬಾದ್ ಆಗಿದ್ರೆ ಹೈದರಾಬಾದ್. ಸೊ ಝೋನ್ ರೀಸನ್ಸ್ ಕೂಡ ಸೇಮ್ ರೀಸನ್ಸ್ ಯಾವ ಸ್ಟೇಟ್ ಅದು ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಆಡ್ ಶಿಪ್ಪಿಂಗ್ ಮೆಥಡ್, ಫ್ರೀ ಶಿಪ್ಪಿಂಗ್ ಕೊಡ್ತಿದ್ರೆ ಫ್ರೀ ಶಿಪ್ಪಿಂಗ್, ಫ್ಲಾಟ್ ರೇಟ್ ಇದ್ರೆ ಫ್ಲಾಟ್ ರೇಟ್. ಫ್ಲಾಟ್ ರೇಟ್ ನಥಿಂಗ್ ಬಟ್ ಸ್ಪೆಸಿಫಿಕ್ ಅಮೌಂಟ್ ಅನ್ನ ನೀವು ಚಾರ್ಜ್ ಮಾಡ್ತೀರಾ ಅಂತಂದ್ರೆ ಫ್ಲಾಟ್ ರೇಟ್ಗೆ ಹೋಗ್ಬೇಕಾಗುತ್ತೆ, RLs ಬೇಡ. ಫ್ರೀ ಶಿಪ್ಪಿಂಗ್ ಇದನ್ನ ಮಾಡಿದಾಗ ಅಲ್ಲಿ ರಿಕ್ವೈರ್ಮೆಂಟ್ಸ್ ಅಂತಂದ್ರೆ ಸ್ಪೆಸಿಫಿಕ್ ಅಮೌಂಟ್ ಆಫ್ ಅಮೌಂಟಿನ ಶಾಪಿಂಗ್ ಅನ್ನ ಮಾಡಿದ್ರೆ ನಾವು ಫ್ರೀ ಶಿಪ್ಪಿಂಗ್ ಕೊಡ್ತೀವಿ ಅಂತಂದ್ರೆ ಅಲ್ಲಿ ರಿಕ್ವೈರ್ಮೆಂಟ್ಸ್ ಆಪ್ಷನ್ಗೆ ಹೋಗಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಫ್ಲಾಟ್ ರೇಟ್ ನಥಿಂಗ್ ಬಟ್ ನೀವು ಯಾವ್ಯಾವ ಪ್ರಾಡಕ್ಟ್ಸ್ಗೆ ಎಷ್ಟೆಷ್ಟು ಅಮೌಂಟ್ ಅನ್ನ ನೀವು ಚಾರ್ಜ್ ಮಾಡ್ತೀರಾ ಅನ್ನೋದನ್ನ ಇಲ್ಲಿ ನೀವು ಕೊಡ್ಬೇಕಾಗುತ್ತೆ. ಸೊ ಮೇಕ್ ಶೋರ್ ಕ್ಲಾಸಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ಇಲ್ಲಿ. ಕ್ಲಾಸಸ್ ನಥಿಂಗ್ ಬಟ್ ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳಿಗೆ ನೀವು ಬೇರೆ ಬೇರೆ ಶಿಪ್ಪಿಂಗ್ ಚಾರ್ಜಸ್ ಅನ್ನ ತಗೋತೀರಾ ಅಂತಂದ್ರೆ ಕ್ಲಾಸಸ್ಗೆ ಹೋಗಿ ನೀವು ಆ ಒಂದು ಪ್ರಾಡಕ್ಟ್ಸ್ ಗಳಿಗೆ ಸಂಬಂಧಪಟ್ಟಂಗೆ ಆಡ್ ಶಿಪ್ಪಿಂಗ್ ಕ್ಲಾಸ್ ಅನ್ನ ನೀವು ಮಾಡಲೇಬೇಕು. RLs ಎಲ್ಲದಕ್ಕೂ ಒಂದೇ ಚಾರ್ಜಸ್ ಅನ್ನ ತಗೋತಾರೆ. ಫಾರ್ ಎಕ್ಸಾಂಪಲ್ ಟಿ ಶರ್ಟಿಗೆ ತಗೊಂಡ್ರೆ ಟಿ ಶರ್ಟಿಗೆ 40 ರೂಪೀಸ್ ಅಂತ ಇರುತ್ತೆ. ಅವ್ರು ಇಫ್ ಇನ್ ಕೇಸ್ ನಿಮ್ಮ ಒಂದು ವೆಬ್ಸೈಟ್ ಇಂದ ರೆಫ್ರಿಜರೇಟರ್ ನ ಕೂಡ ತಗೊಂಡ್ರೆ ಅವ್ರಿಗೂ ಅಷ್ಟೇ ಶಿಪ್ಪಿಂಗ್ ಚಾರ್ಜಸ್ 40 ರೂಪೀಸೇ ಇರುತ್ತೆ. ಸೊ ಆ ರೀತಿ ಆಗ್ಬಾರ್ದು ಅನ್ನೋದಕ್ಕೆ ಇಲ್ಲಿ ಶಿಪ್ಪಿಂಗ್ ಕ್ಲಾಸಸ್ ಅನ್ನ ಬೇರೆ ಬೇರೆ ಶಿಪ್ಪಿಂಗ್ ಕ್ಲಾಸಸ್ ಆಗಿ ನೀವು ಕೊಡ್ಬೇಕು. ರೆಫ್ರಿಜರೇಟರ್ಗೆ ಎಷ್ಟು, ವಾಷಿಂಗ್ ಮಿಷಿನ್ಗೆ ಎಷ್ಟು, ಅದೆಲ್ಲಾನು. ಸೊ ಒನ್ಸ್ ನೀವು ಶಿಪ್ಪಿಂಗ್ ಝೋನ್ಸ್ಗೆ ಹೋಗಿ ನೀವು ಸರ್ಚ್ ಮಾಡಿದ್ರೆ ಇಲ್ಲಿ ನಾವು ಕ್ರಿಯೇಟ್ ಮಾಡಿರೋ ಎಲ್ಲ ಶಿಪ್ಪಿಂಗ್ ಝೋನ್ಸು ಕೂಡ ಬರುತ್ತೆ. ಸೊ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಸ್ಕ್ರೋಲ್ ಮಾಡಿ, ದೆನ್ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಕ್ರೋಲ್ ಮಾಡಿದ್ರೆ ನಾವು ಕ್ರಿಯೇಟ್ ಮಾಡಿರೋ ಕ್ಲಾಸಸ್ಗಳು ಎಲ್ಲವೂ ಇಲ್ಲಿರ್ತವೆ. ಸೊ ಇಲ್ಲಿ ನೀವು ನೋಡಿದ್ರೆ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್ ಎಲ್ಲಾನು ಇದೆ. ಸೊ ನೀವು ಸರ್ಚ್ ಮಾಡಿ ಎಷ್ಟು ಶಿಪ್ಪಿಂಗ್ ಚಾರ್ಜಸ್ ಅನ್ನ ತಗೋತಿರ್ತಾರೆ ಅನ್ನೋದನ್ನ ನೀವು ಕೇಳಿ ನೀವಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ. ಸೊ ಬೇಸಿಕಲಿ ಕಾಮರ್ಸ್ ವೆಬ್ಸೈಟ್ ಏನಿರುತ್ತೆ ಸ್ವಲ್ಪ ಕ್ವೈಟ್ ಚಾಲೆಂಜಿಂಗ್ ಆಗೇ ಇರುತ್ತೆ. ಕ್ಲೈಂಟ್ ಜೊತೆ ತುಂಬಾ ನೀವು ಕಮ್ಯುನಿಕೇಶನ್ ಮಾಡಲೇಬೇಕಿರುತ್ತೆ. ಬಿಕಾಸ್ ಶಿಪ್ಪಿಂಗ್ ಚಾರ್ಜಸ್ ಎಷ್ಟು ತಗೋತಿದ್ದೀರಾ ಅದೆಲ್ಲವೂ ನೀವು ಕೇಳಬೇಕಿರುತ್ತೆ. ಅಂಡ್ RLs ಅವರೊಂದು ಜಿಪ್ ಕೋಡ್ ಅನ್ನ ಕೊಟ್ಟಿರ್ತಾರೆ, ಕಂಪ್ಲೀಟ್ ಜಿಪ್ ಕೋಡ್ ಅನ್ನ ಕೊಟ್ಟಿರ್ತಾರೆ. ನೀವು ಅದನ್ನ ನೋಡಿ ಅದ್ರ ಬೇಸ್ ಮೇಲೆ ನೀವು ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ಜಸ್ಟ್ ಕಾಮರ್ಸ್ ಸೆಟ್ಟಿಂಗ್ಸ್. ಬಟ್ ಪ್ರಾಡಕ್ಟ್ಸ್